ದಿಲ್ನವಾಜ್ ಲೈಫ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತು ಹೋಟೆಲ್ಗಳಲ್ಲಿ ಸಿಗುವಂತಹ ಗರಿಗರಿಯಾದ ಚನಾ ದಾಲ್ ವಡ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದು ದೊಡ್ಡವರಿಗೂ ಮಕ್ಕಳಿಗೂ ಇಷ್ಟವಾಗುವಂಥ ಸ್ನ್ಯಾಕ್ಸ್. ಮಕ್ಕಳು ಸ್ಕೂಲಿಂದ ಸಂಜೆ ಹೊತ್ತು ಬರುವಾಗ ಇದನ್ನು ಟೀಯೊಂದಿಗೆ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿನ್ನುತ್ತಾರೆ. ಬನ್ನಿ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ನೋಡೋಣ. ನಾನಿಲ್ಲಿ 5 ಕಪ್ ಕಡಲೆಬೇಳೆಯನ್ನು 3 ಗಂಟೆ ಕಾಲ ನೆನೆಸಿಟ್ಟಿದೆ. ಕಾಯಿ ಮೆಣಸು, ಉಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ, 4 ಈರುಳ್ಳಿ, ಕರಿಬೇವಿನ ಸೊಪ್ಪು. ನಾನಿಲ್ಲಿ ಕಡಲೆಬೇಳೆಯನ್ನು ಮತ್ತು ಕಾಯಿ ಮೆಣಸನ್ನು ಒಟ್ಟಿಗೆ ಹಾಕಿ ತರಿಯಾಗಿ ರುಬ್ಬಿಕೊಂಡಿದ್ದೆ. ಈಗ ಇದಕ್ಕೆ ಕಟ್ ಮಾಡಿದಂಥ ಶುಂಠಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪನ್ನು ಸೇರಿಸಿ. ಈಗ ಇದಕ್ಕೆ ಕಟ್ ಮಾಡಿಕೊಂಡಂತಹ ಕರಿಬೇವಿನ ಸೊಪ್ಪು ಹಾಕ್ತಿದ್ದೇನೆ. ಹಾಕಿ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳಿ. ಇದನ್ನೊಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿರುವವರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ನೋಡಿ. ಈಗ ಅದು ಚೆನ್ನಾಗಿ ಮಿಕ್ಸ್ ಆಯಿತು. ನಾನು ಈ ಶೇಪಲ್ಲಿ ಮಾಡ್ತಿದ್ದೇನೆ, ನಿಮಗೆ ಯಾವ ಶೇಪ್ ಬೇಕು ಅದನ್ನು ಮಾಡಿ. ಈಗ ಎಲ್ಲವನ್ನು ಪ್ಲೇಟಲ್ಲಿ ರೆಡಿ ಮಾಡಿಕೊಳ್ಳಿ. ಈಗ ಗ್ಯಾಸ್ ಸ್ಟವ್ ಹಚ್ಚಿ ಬಾಣಲೆಯನ್ನು ಇಡಿ. ಬಾಣಲೆ ಬಿಸಿಯಾದ ನಂತರ ಇದಕ್ಕೆ ಎಣ್ಣೆಯನ್ನು ಹಾಕಿ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಎಣ್ಣೆ ಬಿಸಿ ಆಯಿತು ನೋಡಿ. ಈಗ ಇದಕ್ಕೆ ಒಂದೊಂದಾಗಿ ವಡೆಯನ್ನು ಬಿಡಿ. ಗ್ಯಾಸ್ ಸ್ಟವ್ ಹೈ ಫ್ಲೇಮಲ್ಲಿ ಇರಲಿ. ಸ್ವಲ್ಪ ಹೊತ್ತಾದ ಮೇಲೆ ಈಗ ಗ್ಯಾಸ್ ಸ್ಟವನ್ನು ಮೀಡಿಯಮ್ ಫ್ಲೇಮ್ಗೆ ಮಾಡಿ. ಈಗ ಟರ್ನ್ ಮಾಡಿಕೊಳ್ಳಿ ಒಂದೊಂದಾಗಿ. ನಂತರ ಇದೇ ಕಲರ್ ಬರುವಾಗ ಇನ್ನೊಂದು ಸಲ ಟರ್ನ್ ಮಾಡಿ. ನೋಡಿ ಈ ಕಲರ್ ಬರಬೇಕು. ಈಗ ಇದು ರೆಡಿ ಆಯಿತು. ಇದನ್ನು ಒಂದೊಂದಾಗಿ ತೆಗೆದು ಪ್ಲೇಟಿಗೆ ಹಾಕಿಕೊಳ್ಳಿ. ಈಗ ಪ್ಲೇಟಿಗೆ ಹಾಕ್ಕೊಂಡು ಸರ್ವ್ ಮಾಡಿ. ನೋಡಿ ಹೇಗೆ ಬಂದಿದೆ ಅಂತ, ಗರಿ ಗರಿಯಾಗಿ ಬಂದಿದೆ. ಇದನ್ನೊಮ್ಮೆ ಟ್ರೈ ಮಾಡಿ ನೀವು, ನಿಮಗೆ ಗೊತ್ತಾಗುತ್ತೆ ಹೇಗಿದೆ ಅಂತ. ಇದನ್ನು ಬಿಸಿ ಬಿಸಿ ಟೀಯೊಂದಿಗೆ ತಿನ್ನಬೇಕು, ತುಂಬ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಟೇಸ್ಟ್ ಮಾಡೋಣ.